ಇನ್ನು ಕರಾವಳಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಮತ್ತೆ ಮುಸ್ಲಿಮರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಮುಸ್ಲಿಂ ನಾಯಕರಿಗೆ ಆಹ್ವಾನ ಇಲ್ಲ. ಪುತ್ತೂರು ಕಾಂಗ್ರೆಸ್ ಭವನ ಶಿಲಾನ್ಯಾಸಕರಿಗೆ ಮುಖಂಡರಿಗೆ ಕೋಕ್ ಕೊಡಲಾಗಿದೆ. ಕರಾವಳಿ ಕಾಂಗ್ರೆಸ್ ವಿರುದ್ಧ ಈಗ ಮುಸ್ಲಿಮರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಪುತ್ತೂರಿನಲ್ಲಿ ಭವನ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ. ಶಿಲಾನ್ಯಾಸ ಆಹ್ವಾನ ಪತ್ರಿಕೆಯಲ್ಲಿ ಮುಸ್ಲಿಂ ನಾಯಕರ ಹೆಸರೇ ಇಲ್ಲ. ಇದೀಗ ಅವರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಯಾವುದೇ ಮುಸ್ಲಿಂ ನಾಯಕರ ಹೆಸರೇ ಇಲ್ಲ. ಹೀಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ವಿರುದ್ಧ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರೆಹಮಾನ್ ಹತ್ಯೆ ವೇಳೆ ಮುಸ್ಲಿಂ ಕಾರ್ಯಕರ್ತರು ಸಿಡಿದೆದ್ದಿದ್ರು. ಪುತ್ತೂರಿನಲ್ಲಿ ಮುಸ್ಲಿಂ ನಾಯಕರ ಕಡೆಗಣನೆ ಆಗ್ತಾ ಇದೆ ಅಂತ ಹೇಳಿ ಭಾರಿ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಶ್ರಫ್ ಸೇರಿದಂತೆ ಹಲವರು ಕಿಡಿಕಾರ್ತಿದ್ದಾರೆ. ಈಗ ಭಾರಿ ಅಸಮಾಧಾನ ವ್ಯಕ್ತವಾಗ್ತಾ ಇರುವ ಬೆನ್ನಲ್ಲೇ ತೇಪೆ ಹಚ್ಚೋದಕ್ಕೆ ಜಿಲ್ಲಾ ಕಾಂಗ್ರೆಸ್ ಯತ್ನವನ್ನ ಮಾಡ್ತಾ ಇದೆ. ಮುಸ್ಲಿಂ ಸಮುದಾಯಕ್ಕೆ ಅಪಮಾನ, ಕಾರ್ಯಕ್ರಮಕ್ಕೆ ಹೋಗಬಾರದು. ಮುಸ್ಲಿಮರ ಹೆಸರು ಹಾಕದ ಹಿಂದೆ ಶಾಸಕ ಅಶೋಕ್ ರೈ ಕೈವಾಡ ಇದೆ ಅಂತ ಹೇಳಿ ಸುವರ್ಣ ನ್ಯೂಸ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಅಶ್ರಫ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ನಡೆಯಿಂದ ನಮಗೆ ತುಂಬಾ ನೋವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಜನ ಕೇಳ್ತಿದ್ದಾರೆ, ಮುಸ್ಲಿಮರಿಂದ ಯಾವಾಗ ಕಾಂಗ್ರೆಸ್ಗೆ ತೊಂದರೆ ಆಗಿದೆ ಅಂತ ಹೇಳಿ ಇದರ ಹಿಂದೆ ಇರೋರ ಬಗ್ಗೆ ತನಿಖೆ ಆಗಬೇಕು ಅಂತ ಅಶ್ರಫ್ ಪಟ್ಟು ಹಿಡಿದಿದ್ದಾರೆ. ಎಸ್, ಇಂದು ಪುತ್ತೂರಿನಲ್ಲಿ ಕಾಂಗ್ರೆಸ್ನ ಒಂದು ಕಚೇರಿಗೆ, ಅಂದರೆ ಕಾಂಗ್ರೆಸ್ನ ನೂತನವಾದಂಥ ಕಚೇರಿಗೆ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿರುವಂಥದ್ದು. ಸ್ವತಃ ಡಿ ಕೆ ಶಿವಕುಮಾರ್, ಕೆಪಿಸಿಸಿ ಅಧ್ಯಕ್ಷರು, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಇದರ ಒಂದು ಶಿಲಾನ್ಯಾಸ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಇದ್ದಾರೆ. ಆದರೆ ಇದರ ಆಮಂತ್ರಣ ಪತ್ರಿಕೆ ಈಗ ಬಹಳ ದೊಡ್ಡ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಯಾಕಂದರೆ ಆರಂಭದಲ್ಲಿ ಈ ಇಡೀ ಆಹ್ವಾನ ಪತ್ರಿಕೆಯಲ್ಲಿ ಕರಾವಳಿಯ ಒಬ್ಬರೇ ಒಬ್ಬ ಮುಸ್ಲಿಂ ಮುಖಂಡರ ಅಥವಾ ಕಾಂಗ್ರೆಸ್ನ ನಾಯಕರ ಹೆಸರನ್ನು ಮುದ್ರಿಸಿಲ್ಲ ಅನ್ನುವಂಥದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಮಟ್ಟದ ಆಕ್ಷೇಪ ವ್ಯಕ್ತವಾಯಿತು. ಕಡೆಗೆ ಅದರಲ್ಲಿ ಒಬ್ಬ ನಾಯಕರ ಹೆಸರನ್ನ ಸೇರಿಸಿ ಈಗ ಮರುಮುದ್ರಣ ಮಾಡಲಾಗಿದೆ. ಇದೀಗ ಸಾಮಾಜಿಕ ತಾಣದಲ್ಲಿ ಭಾರಿ ದೊಡ್ಡ ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಇನ್ನು ಈ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿರುವಂತಹ ಅಶ್ರಫ್ ಅವರು, ಮುಸ್ಲಿಂ ಮುಖಂಡರು ಕೂಡ ಹೌದು, ಅವ್ರ ಜೊತೆ ನಾನು ಮಾತನಾಡ್ತೀನಿ. ಸರ್, ಈಗ ಈ ಒಂದು ಆಮಂತ್ರಣ ಪತ್ರಿಕೆ ರಿಲೀಸ್ ಆದ ಸಮಯದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಭಾರಿ ಚರ್ಚೆ ಆಯಿತು. ಅಂದರೆ ಆರಂಭದಲ್ಲಿ ಯಾವುದೇ ಮುಸ್ಲಿಂ ಮುಖಂಡರ ಹೆಸರನ್ನು ಹಾಕಲಿಲ್ಲ ಅನ್ನುವಂಥದ್ದು. ಅಂದರೆ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ಮುಖಂಡರಿಗೆ ಈ ರೀತಿಯಾದ, ಅಂದರೆ ಅವರಿಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಇದು ನಿಜವಾಗಿ ಈಗ ಸೋಷಲ್ ಮೀಡಿಯಲ್ಲಿ ಆಗುವಂಥದ್ದು ಅದು ಸಹಜ. ಯಾಕೆಂದರೆ ಎಲ್ಲರಿಗೂ ಕೂಡ ನೋವಾಗ್ತದೆ. ನಮಗೆ ಕೂಡ ತುಂಬ ನೋವಾಗಿದೆ. ಯಾಕೆಂದರೆ ನಮಗೆ ಕೂಡ ಜನರು ಕೇಳ್ತಾ ಇದ್ದಾರೆ. ನಾವೊಂದು ಪಕ್ಷದಲ್ಲಿ ಒಂದು ಉಪಸ್ಥಾನ ಇರುವಾಗ ಮತ್ತು ಸಮುದಾಯದ ಒಬ್ಬ ನಾಯಕರಾಗಿರುವಾಗ ನಮ್ಮ ಹತ್ರ ಕೂಡ ಹಲವು ಮಂದಿ ಪ್ರಶ್ನೆಗಳನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಯಾವುದು ಕೂಡ ನಮ್ಮ ಹತ್ರ ಉತ್ತರ ಇರ್ತಾ ಇಲ್ಲ. ಇವತ್ತು ನೋಡಿ, ಒಂದು ದೊಡ್ಡ ರೀತಿಯಲ್ಲಿ ಒಂದು ಕಾಂಗ್ರೆಸ್ ಭವನವನ್ನು ಫೌಂಡೇಶನ್ ಹಾಕುವಂಥ ಕೆಲಸ ಅಲ್ವಾ. ಅದರಲ್ಲಿ ಯಾರಾದರೂ ಒಂದು ಹೆಸರಾಗಿದೆ ಏನಾಗ್ತದೆ? ಇಲ್ಲದ್ರೆ ಡೈರೆಕ್ಟಾಗಿ ಹೇಗಲು ಮುಸಲ್ಮಾನರು ಅಲ್ಲಿಗೆ ಯಾರು ಕೂಡ ಆಗಬಾರ್ದು. ಯಾಕೆಂದರೆ ಮುಸಲ್ಮಾನರಿಂದ ನಾಯಕರಿಂದ ಅಲ್ಲಿ ಯಾರಿಗಾದ ತೊಂದರೆ ಆಗ್ಬೋದಾದರೆ ಓಪನಾಗಿ ಹೇಳ್ಬೋದು. ಈ ರೀತಿ ಅಪಮಾನ ಮಾಡೋದು ಅದು ತುಂಬ ನೋವಾಗಿದೆ. ಮತ್ತು ನೋಡಿ, ಹೋದ ಎಲೆಕ್ಷನ್ನಲ್ಲಿ 90% ಓಟು ಮುಸಲ್ಮಾನರು ಕಾಂಗ್ರೆಸ್ ಪಕ್ಷ ಹಾಕಿದ್ದಾರೆ. ಈ ರೀತಿ ಇವರು ಒಂದು ಸೈಡ್ ಮಾಡುವಾಗ ಎಲ್ಲರಿಗೂ ಕೂಡ ತುಂಬ ನೋವಾಗ್ತದೆ. ಕೊನೆಯಾಗಿ ಸೋಷಲ್ ಮೀಡಿಯಾ ಅಂತ ಹೇಳಿದರೆ ಅದು ಇರುತ್ತೇನೆ. ಯಾಕೆಂದರೆ ಸೋಷಲ್ ಮೀಡಿಯಾ ಅಂದರೆ ಅದು ದೊಡ್ಡ ರೀತಿಯಲ್ಲಿ ಒಂದು ಪ್ರಚಾರ ಆಗಿಬಿಡ್ತದೆ. ಈ ರೀತಿ ಪ್ರಚಾರ ಆಗುವಾಗ ಕೆಲವರು ಬರೋದು ಅವರು ಮಾಡೋದು, ಅದು SDP ಅವರು ಮಾಡುವಂಥ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದು ಖಂಡಿತವಾಗಿ ಅಲ್ಲ. ಯಾಕೆಂದರೆ ಮುಸ್ಲಿಂ ಸಮುದಾಯ ಮೇಲೆ ಒಂದು ಗೌರವ ಪ್ರೀತಿ ಇದ್ದಂಥ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಕಾರ್ಯಕರ್ತರು ಅದರ ಮೇಲೆ ಚರ್ಚೆ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ರೆಹಮಾನ್ ಹತ್ಯೆಯಾದಾಗಲೂ ಕೂಡ ಇದೇ ರೀತಿ ಆಕ್ರೋಶ ಕಾಂಗ್ರೆಸ್ನ ವಿರುದ್ಧ ಮುಸಲ್ಮಾನರದು ಇದಾಗಿತ್ತು. ಆ ಬಳಿಕ ಅದು ತಣ್ಣಗಾಗಿತ್ತು. ಅದೀಗ ಮತ್ತೆ ಮುನ್ನೆಲೆಗೆ ಬರಲಿಕ್ಕೆ ಇಲ್ಲಿನ ಸ್ಥಳೀಯ ನಾಯಕತ್ವ ಕಾರಣ ಅಂತ ಅನ್ಸುತ್ತೆ, ಅಥವಾ ರಾಜ್ಯದ? ಇಲ್ಲ, ಸ್ಥಳೀಯವಾಗಿ ಈಗ ರಾಜ್ಯದ ನಾಯಕರಿಗೆ ಇದೆಲ್ಲ ವಿಷಯ ಗೊತ್ತಿರೋದಿಲ್ಲ. ಸ್ಥಳೀಯ ನಾಯಕರನ್ನು ಅದನ್ನು ಗಮನಕ್ಕೆ ಅವರು ಆಲೋಚನೆ ಮಾಡಬೇಕು. ಯಾಕಂದರೆ ತಾವು ಹೇಳಿದ ರೀತಿಯಲ್ಲಿ ರೆಹಮಾನ್ ಮತ್ತು ಅಶ್ರಫ್ ಕೊಲೆಯಲ್ಲಿ ತುಂಬ ಒಂದು ವಿವಾದ ಉಂಟಾಯಿತು. ಅದು ಅಲ್ಲಿಯೇ ತನ್ನಾಯಿತು. ಇದರಲ್ಲಿರುವಾಗ ನಾವು ಏನಾದರೂ ಮಾತಾಡಿದರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗುವಾಗ ಮತ್ತು ನ್ಯಾಯಪರವಾಗಿ ಏನು ಮಾತಾಡಿದರೆ ನಾವು ಪಕ್ಷದ್ರೋಹಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ನೋಟಿಸ್ ಬರಲಿಕ್ಕೆ ಶುರು ಆಗ್ತದೆ. ಆದರೆ ಮಾತಾಡೋಂಥ ನಮ್ಮಂಥ ಕೆಲವರು ಎಷ್ಟು ಪಕ್ಷದಿಂದ ಏನೇನು ಮಾಡ್ತಾರೆ ಅವರಿಗೇನು ನೋಟಿಸ್ ಹೋಗ್ತಾ ಇಲ್ಲ. ಈಗ ಮಾತಾಡಿದ ತಕ್ಷಣ ಅಷ್ಟು ಪಕ್ಷ ವಿರೋಧಿ ಮಾತಾಡ್ತಾನೆ ಅಂತ ಅರ್ಥ ಆಗ್ತದೆ ಅವರಿಗೆ. ನಾವು ಪಕ್ಷ ವಿರೋಧ ಮಾತಾಡ್ತಲ್ಲ, ಪಕ್ಷಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೇವೆ. ಯಾಕೆಂದರೆ ಇದರಿಂದ ಪಕ್ಷಕ್ಕೆ ಎಷ್ಟು ಡ್ಯಾಮೇಜ್ ಆಗ್ತದೆ ಅಂತ ಅವರು ಆಲೋಚನೆ ಮಾಡಬೇಕು. ಯಾರಾದರೂ ಒಂದು ಹಾಕಬೇಕಿತ್ತು. ಒಂದು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಹೆಸರು ಹಾಕಬೇಕಿತ್ತು. ಬೇಡ, ಅವರು
ಏನೋ ಪಕ್ಷದಲ್ಲಿ ಸ್ಥಾನಮಾನ ಇರುವಂಥದ್ದು ಇದ್ರೆ ಎಲ್ಲರೂ ಹಾಕ್ಬೇಕಂತಲ್ಲ. ಇವರಿದ್ದಾರೆ ಇಬ್ಬರು, ಗಫೂರ್ ಮತ್ತು TM ಸೈದರ್, ಅವ್ರ ಹೆಸರು ಹಾಕ್ಬೋದಿತ್ತಲ್ಲ. ಈ ರೀತಿ ತುಂಬ ನೋವಾಗಿದೆ. ಇದನ್ನು ಆದಷ್ಟು ಬೇಗ ಈ ಒಂದು ಗೊಂದಲವನ್ನು ಸರಿಪಡಿಸಬೇಕು. ಇಲ್ಲದ್ರೆ ಮುಂದಿನ ಬಾರಿ ಈ ರೀತಿ ಆದರೆ ತುಂಬ ನಮ್ಮ ಸಮುದಾಯ ತುಂಬ ಆಲೋಚನೆ ಮಾಡಲಿಕ್ಕೆ ಇದ್ದೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಎಸ್, ಇದಿಷ್ಟು ಅಶ್ರಫ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.